ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಏನಿಲ್ಲ, ಇವತ್ತಿನ ವ್ಲಾಗ್ ಬಂದು ನಮ್ಮ ಚನ್ನಗಿರಿಲಿ ಕೆರೆಯೇರಿ ಚೌಡಮ್ಮ ಅಂತ ಅಮ್ಮಂದು ಹಬ್ಬ ಇತ್ತು. ಸೊ ಜಾತ್ರೆ ಅಂತಲೇ ಹೇಳ್ಬೋದು. ತುಂಬ ಗ್ರ್ಯಾಂಡಾಗಿ 5 ದಿನ ಸೆಲೆಬ್ರೇಷನ್ ಮಾಡಿದ್ದೀವಿ ಇದನ್ನು. ಸೊ ನಾನು 3 ಡೇಸು ಊರಲ್ಲಿದ್ದೆ. ಬಂದಮೇಲೆ 2ನೇ ದಿನ ಲಾಸ್ಟಿನ ದಿನ ಹೋಗಿದ್ದು ಶುಕ್ರವಾರ. ತುಂಬ ಗ್ರ್ಯಾಂಡಾಗೇ ಇತ್ತು ಹಬ್ಬ ಮಾತ್ರ. ಸೊ ಅವತ್ತಿನ ದಿನ ಅಮ್ಮ ಬಂದರು, ಅಮ್ಮ ಜಾನು ಇಬ್ಬರು ಬಂದಿದ್ದಾರೆ. ಆಮೇಲೆ ನಮ್ಮ ಅಕ್ಕನೂ ಬಂದಿದ್ದಾಳೆ. ಬೇಗ ರೆಡಿ ಆಗ್ತಾಯಿದ್ದೆ. ಇಷ್ಟೊತ್ತಾಗಲೇ ನಾನು ಹೋಳ್ಗೆ ಮಾಡಿ ಮೊಸರನ್ನ ಎಡೆ ಮಾಡಿಕೊಂಡು ಮನೇಲಿ ಅಡುಗೆ ಮಾಡಿಟ್ಟು ರೆಡಿ ಆಗೋದಕ್ಕೆ ಹೊರಟೆ. ಅಷ್ಟರೊಳಗೆ ಅಮ್ಮನೂ ಬಂದಿದ್ದರು. ಸೊ ಇನ್ನೇನಿಲ್ಲ, ಬೇಗ ಸೀರೆ ಉಟ್ಕೊಂಡೆ. ಇದೇ ಸಿಂಪಲ್ಲಾಗಿ ಉಟ್ಕೊಂಡಿದ್ದೀನಿ. ನನ್ನ ಮಗಳು ನಾನು ರೆಡಿಯಾಗಿರೋದು ನೋಡಿ ನನ್ನ ಹಿಂದೆಯೇ ಸುತ್ತಬಿಡ್ತಾಳೆ, ಕರ್ಕೊಂಡು ಹೋಗಲಿ ಅಂತಲೇ. ನನ್ನನ್ನು ರೆಡಿ ಮಾಡಿಲ್ವಲ್ಲ ನಮ್ಮಮ್ಮ ಅನ್ನೋ ಥರ ಅವಳಿಗೆ ಫೀಲು ಪಾಪ. ಅವಳಿಗೂ ಲಾಸ್ಟಿಗೆ ರೆಡಿ ಮಾಡಿ ಅಮ್ಮನೇ ಡ್ರೆಸ್ ಹಾಕಿದ್ರು. ರೆಡಿ ಮಾಡ್ಕೊಂಡು ಕರ್ಕೊಂಡು ಹೊರಡೋಣ ಅನ್ನೋಷ್ಟರೊಳಗೆ ನಮ್ಮ ಅಕ್ಕನೂ ಬಂದರು. ಸೊ ಆಟೋನೂ ರೆಡಿ ಇತ್ತು. ನಮ್ಮ ಮನೆಯವ್ರು ಆಟೋ ಕಳಿಸಿದ್ರು. ಅವ್ರು ಅವತ್ತಿರಲಿಲ್ಲ, ಶಿವಮೊಗ್ಗ ಹೋಗಿದ್ರು. ಹಾಗಾಗಿ ಅವ್ರು ಬರೋದಕ್ಕಾಗಲಿಲ್ಲ. ಸೊ ನಾವೇ ಹೋಗಿ ಬಂದ್ವಿ, ಅಮ್ಮ, ನಾನು, ಅಕ್ಕ. ನಮ್ಮ ಅತ್ತೆ ಬರಲ್ಲ, ಹೋಗಿ ಬನ್ರಮ್ಮ ನೀವೇ ಅಂದರು. ಸೊ ಇದೇ ದೇವರು ಕೆರೆಯೇರಿ ಚೌಡಮ್ಮ ಅಂತ. ತುಂಬ ಪವರ್ಫುಲ್ ದೇವಸ್ಥಾನ. ತುಂಬ ಜನ ಇತ್ತು. ಲಾಸ್ಟಿನ ದಿನ ಆಗಿದ್ದರಿಂದ ಮಡ್ಲಕ್ಕಿ ಕೊಡ್ತಾರೆ ಅನ್ನೋದು ಬರೆದು ಹಾಕಿದ್ರು. ಸೊ ಹಾಗಾಗಿ ಅವತ್ತು ಮಡ್ಲಕ್ಕಿ ಇಸ್ಕೊಳ್ಳೋದಕ್ಕೂ ತುಂಬ ಜನ ಬಂದಿದ್ದರು. ಅಲ್ಲೇ ಪಕ್ಕದಲ್ಲೇ ಇನ್ನೊಂದು ದೇವ್ರು ಇಟ್ಟಿದ್ರು. ಅಲ್ಲಿಗೂ ಹೋಗಿ ಕೈ ಮುಕ್ಕೊಂಡು ಅಲ್ಲಿ ಯಾರೋ ಕೂಗ್ದಾಗಾಯಿತು, ಹಾಗಾಗಿ ತಿರುಗಿ ನೋಡಿದೆ. ಸೊ ಇದು ಸೊ ಅವತ್ತಲ್ಲೇನು ಸ್ಪೆಷಲ್ ಅಂದರೆ ಮಡ್ಲಕ್ಕಿ ಕೊಡ್ತಾಯಿದ್ರು ಎಲ್ರಿಗೂ. ಅರಿಶಿನ ಕುಂಕುಮ, ಹೂವು, ಮಡ್ಲಕ್ಕಿ, ಹಾಗೆ ಪ್ರಸಾದನೂ ಇತ್ತು. ಸೊ ಎಲ್ಲರೂ ಪ್ರಸಾದ ತಿನ್ಕೊಂಡು ಮಡ್ಲಕ್ಕಿ ಇಸ್ಕೊಂಡು ಇನ್ನೇನು ಹೊರಡ್ತಾ ಬಿಡಲಿಲ್ಲ ಕೊನೆಗೂ. ಮತ್ತು ಏನೇನೋ ಕೊಡಿಸ್ಕೊಂಡ್ವಿ. 2 ಬರ್ತಿದ್ದಾಗೇ ನನ್ನ ಮಗಳು ಒಂದೊಂದು ಡಮಾರ್ ಅನ್ಸೇ ಬಿಟ್ಲು. ಹೊರಟ್ವಿ ಅಲ್ಲಿಂದ. ಅದೇ ಆಟೋದಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋದಕ್ಕೆ ಹೇಳಿದ್ವಿ. ಇನ್ನೇನು ಮನೆಗೆ ಬಂದ್ವಿ. ಆಡ್ತಾಯಿದ್ದಾರೆ. ಅಷ್ಟರಲ್ಲಿ ನಾನು ಸ್ವಲ್ಪ ತೆಗೆದು ನೋಡಿದೆ ಏನೇನು ಹಣ್ಣು, ಹೂವು, ಕಾಯಿ ಅಂತೆಲ್ಲನ. ತುಂಬ ಬಿಸಿಲಿತ್ತು ಮಾತ್ರ. ಎಲ್ಲ ಬೇಸಿಗೆ ಸ್ಟಾರ್ಟ್ ಆಯಿತು ಅಂತಲೇ ಅನ್ನಿಸ್ಬಿಡ್ತು. ಶಿವರಾತ್ರಿ ಮುಗಿದ್ರೆ ಇನ್ನೆಂಥ ಚಳಿ ಇಲ್ಲ, ಏನಿಲ್ಲ, ಎಲ್ಲ ಬೇಸಿಗೆ. ಸೊ ಎಲ್ಲ ಬಂದು ಸ್ವಲ್ಪ ಹೊತ್ತು ನೀರು ಕುಡಿದು ಕೂತ್ಕೊಂಡು ಜಾನು ಅವ್ರ ಅಮ್ಮಂಗೆ ಫೋನ್ ಮಾಡಿ ವಿಡಿಯೋ ಕಾಲಲ್ಲಿ ಮಾತಾಡ್ತಾ ಇದ್ದೀವಿ ಅಷ್ಟೇ. ಅಷ್ಟರಲ್ಲೇ ಊಟ ಮಾಡಿ ಕೂತ್ಕೊಂಡ್ವಿ. ಆಮೇಲೆ ನಮ್ಮ ಮಾವ ಬಂದರು. ನಮ್ಮ ಮಾವಂಗೆ ಊಟ ಬಡಿಸಿದ್ವಿ, ಮಾತಾಡ್ಕೊಂಡು ಕೂತ್ಕೊಂಡ್ವಿ. ಅಷ್ಟರಲ್ಲಿ ನಮ್ಮ ಮಾಮ ಅಂದರೆ ನಮ್ಮಮ್ಮನ ತಮ್ಮ, ಅವರೂ ಬಂದರು. ಸೊ ಅವ್ರದ್ದು ಎಲ್ಲ ಊಟ ಆಯಿತು. ಅವ್ರ ಜೊತೆ ನಮ್ಮೂರವರು, ನಮ್ಮ ರಿಲೇಟಿವ್ಸ್ ಇನ್ನೊಬ್ಬರು ಅವರಿದ್ದರು. ಸೊ ಎಲ್ಲರದ್ದು ಊಟ ಎಲ್ಲ ಆಗಿ ಇನ್ನೇನು ಹೊರಡೋದಕ್ಕೆ ರೆಡಿ ಆದರು. ಹೊರಟರು. ಇನ್ನೇನು ಅವ್ರು ಹೊರಡ್ತಿದ್ದಾಗೇ ಅಮ್ಮ ಜಾನು ಹೊರಟರು. ನನ್ನ ಮಗಳನ್ನ ಕಣ್ತಪ್ಪಿಸಿ ಹೋಗೋದಿದೆಯಲ್ಲ, ಭಾರಿ ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ಅದು. ಸೊ ನನ್ನ ಮಗಳನ್ನು ನಮ್ಮ ಅತ್ತೆ ಜೊತೆ ಶಾಪ್ ಕಡೆ ಕಳಿಸಿದ್ದೆ. ಸೊ ಆಮೇಲೆ ಅಮ್ಮ ಜಾನು ಹಾಸ್ಪಿಟಲಿಗೆ ಹೋಗಿದ್ದಾರೆ ಪುಟ್ಟ ಅಂತ ಹೇಳಿ ಸಮಾಧಾನ ಮಾಡಿ ಮಲಗಿಸಿದೆ. ಮಲ್ಕೊಂಡ್ಮೇಲೆ ಅಲ್ಲೇ ಮಕ್ಕಳಿಗೆ ಆದರೂ ಬಿಡಲಿಲ್ಲ. ನನ್ನ ಮಗಳು ತುಂಬಾ ಕೇಳ್ತಾಯಿದ್ಲು. ಸೊ ಫೈನಲಿ ಅಕ್ಕ ಮಾವ ಹೊರಟರು. ಸೊ ಇದಾಗಿತ್ತು ನಮ್ಮ ಚೌಡಮ್ಮನ ಹಬ್ಬ. ಸೊ ಈ ವ್ಲಾಗ್ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.